ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಈಗ ಎಲ್ಲರೂ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಡೆವಿಲ್ ಸಿನಿಮಾದ 2 ಸಾಂಗ್ಗಳು ರಿಲೀಸ್ ಆಗಿದೆ. ಸೊ 3ನೇ ಸಾಂಗ್ ರಿಲೀಸ್ ಆಗುತ್ತಾ ಅನ್ನೋ ಒಂದು ಡೌಟ್ ಎಲ್ರಿಗೂ ಕೂಡ ಇದೆ. ಆ್ಯಂಡ್ ಟ್ರೈಲರ್ ಯಾವಾಗ ಅನ್ನುವಂಥದ್ದಿದೆ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತೇಳಿ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಡೆವಿಲ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಯಾಕೆಂತಂದರೆ ಡೆವಿಲ್ ಸಿನಿಮಾಗೆ ತುಂಬಾ ಒಂದು ವೇಟಿಂಗ್ ಇರುವಂಥದ್ದು ಒಂದು ಕಡೆ ಆಯಿತು ಅಂತಂದರೆ. ಸೊ ಡೆವಿಲ್ನ ಮೊದಲೇ ಸಾಂಗು ಇದ್ದರೆ ನೆಮ್ಮದಿಯಾಗಿರಬೇಕು. ಆಮೇಲೆ ಸೆಕೆಂಡ್ನೇ ಸಾಂಗು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು. ಸೊ ಇವೆರಡೂ ನೋಡೋದಾಯಿತು ಅಂತಂದರೆ, ಅಪ್ಕಮಿಂಗ್ ನೆಕ್ಸ್ಟ್ ಬರುವಂಥ ಒಂದು ಅಪ್ಡೇಟ್ ಏನಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ. ಸೊ ಈಗ ಡೆವಿಲ್ ಸಿನಿಮಾದ ನೆಕ್ಸ್ಟ್ ಬರುವಂಥ ಅಪ್ಡೇಟು ಏನಾಗಿರುತ್ತೆ ಅನ್ನೋವಂಥದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ತಡ ಮಾಡೋಕ್ಕೋಗಲ್ಲ, ಏನು ಅಂತ ಕೂಡ ತಿಳಿಸ್ತೀನಿ ಆದಷ್ಟು ಬೇಗ. ಸೊ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಸಾಂಗ್ ಇದೆ ಅಂತ. ಬಟ್ ಒಂದು ಕಡೆಯಿಂದ ಬರ್ತಾ ಇರುವಂಥ ಬಜ್ಜರ್ ಅನ್ಬೋದು, ರೂಮರ್ ಅನ್ಬೋದು, ವಾಟ್ ಎವರ್ ಏನಾರು ಅನ್ಬೋದು, ತುಂಬ ಒಂದು ಬಿಗ್ ಬಜ್ಜು. ಇನ್ನೊಂದೇನೋ ಟೀಸರ್ ಬರುವಂಥ ಒಂದು ಅಪ್ಡೇಟ್ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಏನೋ ಕಟ್ ಟೀಸರ್ ರೀತಿಯಲ್ಲಿ ಏನೋ ಒಂದು ಬರುತ್ತೆ. ಸೊ ಅದಾದಮೇಲೆ ಒಂದು ಟ್ರೈಲರ್ ಬರುವಂಥದ್ದು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ತುಂಬಾ ಒಂದು ಬಜ್ ಇದು ಓಡಾಡ್ತಾ ಇದೆ. ಇದು ನೋಡೋಣ ಆದಷ್ಟು ಬೇಗ ಟೀಸರ್ ಬಗ್ಗೆ ಏನಾದರೂ ಟೀಮ್ ಏನಾದ್ರು ತಿಳಿಸುತ್ತಾ ಅಂತ. ಯಾಕಂದರೆ ಕಟ್ ಟೀಸರ್ ಬಂದಾದಮೇಲೆ ಇನ್ನೊಂದು ಏನೋ ಟ್ರೈಲರ್ ಬಿಡ್ತಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಇನ್ನು ಸಾಂಗಿನ ವಿಚಾರಕ್ಕೆ ಬಂದ್ಬಿಡ್ತೀನಿ ಡೆವಿಲ್ದು. ಇನ್ನು ಸಾಂಗ್ ಬರುತ್ತಾ ನೆಕ್ಸ್ಟು ಅಂತ ಕೇಳೋದಾಯಿತು ಅಂದರೆ, ಬಟ್ ಸಾಂಗ್ ಬಗ್ಗೆ ಯಾವುದೇ ಐಡಿಯಾ ಇಲ್ಲ. ಆ್ಯಂಡ್ ಇನ್ನೊಂದು ಥೀಮ್ ಸಾಂಗ್ ಬರುವಂಥ ಸಾಧ್ಯತೆ ಕೂಡ ಇರ್ಬೋದು ಅಂತ ಇದೆ. ಥೀಮ್ ಸಾಂಗ್ ಮೀನ್ಸ್ ಸಿನಿಮಾದ ಒಂದು ಓವರಾಲ್ ಒಂದು ಥೀಮ್ ಮ್ಯೂಸಿಕ್ ಸಾಂಗ್ ಏನೋ ಒಂದು ಇದೆ ಅನ್ನುವಂಥದ್ದು ಕೇಳಿ ಬಂದಿದೆ. ತುಂಬ ಜನ ಕಾಮೆಂಟು ಮಾಡಿದ್ರು ಅದ್ರ ಬಗ್ಗೆ. ಸೊ ನೋಡೋಣ ಅದನ್ನೇನಾದರೂ ಪ್ಲ್ಯಾನ್ ಮಾಡ್ತಾ ಇದೆಯಾ ಟೀಮು, ಅಥವಾ ಏನಾದರೂ ಟೀಸರ್ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ. ಸೊ ನನಗೆ ಪರ್ಸ್ನಲಿ ನೆಕ್ಸ್ಟ್ ಅಪ್ಡೇಟ್ ಬೇಕಾಗಿರೋದು ಏನು ಅಂತ ಕೇಳೋದು ನೀವೆಲ್ಲ ಆಯಿತು ಅಂದರೆ, ನನಗೊಂದು ಟೀಸರ್ ಅಪ್ಡೇಟ್ ಖಂಡಿತವಾಗ್ಲೂ ಬೇಕು. ಸೊ ನಿಮಗೆ ಏನು ಬೇಕು, ಐ ಥಿಂಕ್ ಸಾಂಗ್ ಅಪ್ಡೇಟ್ ಬೇಕಾ ನೆಕ್ಸ್ಟು, ಅಥವಾ ಸಾಂಗ್ ಬೇಕಾ ನಿಮಗೆ, ಅಥವಾ ಟೀಸರ್ ಬೇಕಾ, ಇಲ್ಲ ಡೈರೆಕ್ಟಾಗಿ ಟ್ರೈಲರೇ ಬಿಡಲಿ ಬ್ರದರ್ ಅಂತಿದ್ರೆ. ಸೊ ಹೇಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ, ಡೆವಿಲ್ನ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕಟ್ ಟೀಸರ್ ಒಂದೇನೋ ಬರುತ್ತೆ ಅನ್ನುವಂಥದ್ದು ತುಂಬ ಒಂದು ಬಸ್ ಓಡಾಡ್ತಾ ಇದೆ. ಸೊ ಈ ಬಸ್ ಬಗ್ಗೆ ಕೆಲವೊಬ್ರು ಕೂಡ ನಿಜವಾಗ್ಲೂ ಕಾಮೆಂಟ್ ಕೂಡ ಮಾಡಿದ್ದೀರಾ. ಇಲ್ಲ ಬ್ರದರ್ ಥೀಮ್ ಸಾಂಗ್ ಬರುತ್ತೆ ಅಂತ ಒಬ್ರು ಹೇಳ್ತಾ ಇದ್ರು, ಇಲ್ಲ ಟೀಸರ್ ಬರ್ತಾ ಇದೆ ಅಂತ ಒಬ್ಬರು ಕೂಡ ಕಾಮೆಂಟ್ ಮಾಡಿದ್ದೀರಾ. ಟ್ರೈಲರ್ ಕೂಡ ವೇಟಿಂಗ್ ಅಂತ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ಹೇಳೋದು ಇಷ್ಟ ಏನಂತಂದರೆ, ಅಪ್ಕಮಿಂಗ್ ಡೇಸ್ ಅಂದರೆ ಈಗ ಬರ್ತಾ ಇರುವಂಥ ನೆಕ್ಸ್ಟ್ ನವಂಬರ್ ಏನಿದೆ, ಫುಲ್ಲಿ ಒಂದು ಪ್ರಮೋಷನಲ್ ಡೇ ಸ್ಟಾರ್ಟ್ ಆದಾಗೇ ಆಲ್ಮೋಸ್ಟ್ ಈಗ ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಾ ಇರುವಂಥದ್ದು. ಡೆವಿಲ್ ಆಗಿರ್ಬೋದು, 45 ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, 3 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳು ನವಂಬರಿಂದ ಭರ್ಜರಿಯಾಗಿ ಸಾಗುತ್ತೆ. ಆ್ಯಂಡ್ ಡಿಸೆಂಬರಲ್ಲಂತೂ ಸಿನಿ ಪ್ರೇಮಿಗಳಿಗೆ ಒಂದು ರೀತಿಯಲ್ಲಿ ಔತಣ ಕೂಟ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ನಾವು ಇಷ್ಟು ದಿನ ಏನು ಕಾಯ್ತಾ ಕೂತಿದ್ವಿ. ಜನವರಿಲಂತೂ 2025ರಲ್ಲಂತೂ ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇಷ್ಟು 2025ರಲ್ಲಿ ಸ್ಟಾರ್ಟ್ ಆಯಿತು ಯಾವುದೋ ಒಂದು ಸಿನಿಮಾ ಕೂಡ ರಿಲೀಸ್ ಇಲ್ಲ, ಏನೂ ಇಲ್ಲ ಅಂತಿದ್ವಿ. ಸೊ ಈಗ ಎಲ್ಲ ಸಿನಿಮಾಗಳು ರಿಲೀಸ್ ಆಗಿ ಒಂದು ರೀತಿಯಲ್ಲಿ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಹೋಗ್ತಾ ಇದೆ. ಸೊ ರೀಸೆಂಟಾಗಿ ಕಾಂತಾರ ಕೂಡ ಒಂದು ವರ್ಲ್ಡ್ ವೈಡ್ ನಮಗೆ ಒಂದು ರೀತಿಯಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಆಯಿತು. ಆ್ಯಂಡ್ ಈಗ ಅಪ್ಕಮಿಂಗ್ ಬರ್ತಿರುವಂಥ ನೆಕ್ಸ್ಟ್ ಮಂತ್ ಎಲ್ಲ ಸಿನಿಮಾಗಳು ಇದೇ ರೀತಿ ಆಗಲಿ, ಎಲ್ಲ ಒಂದು ಸಕ್ಸಸ್ ಕಾಣಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಡೆವಿಲಿಗೆ ವೇಟ್ ಮಾಡ್ತಾ ಇದ್ದೀರಾ, ನೀವು ಯಾವ ಅಪ್ಡೇಟ್ ವೇಟ್ ಮಾಡ್ತಾ ಇದ್ದೀರಾ, ಟ್ರೈಲರಿಗೆ, ಸಾಂಗಿಗೆ, ಅಥವಾ ಡೈರೆಕ್ಟಾಗಿ ಟ್ರೈಲರ್ಗೆ? ಸೊ ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.